ಬಿರುಗಾಳಿಯಲ್ಲಿ ಸಿಲುಕಿದ ಪಿಶಿ. ಮಾಲಾ ಕುಮಾರ್ ಮತ್ತು ಮನೀಷಾ ಚೌಧರಿ ಅವರಿಂದ. ಪಿಶಿ ದುಃಖಿತನಾಗಿದ್ದ ಮತ್ತು ಏಕಾಂಗಿಯಾಗಿದ್ದ. ಒಂದು ದಿನದ ಹಿಂದೆಯಷ್ಟೇ ಅವನು ಮಂಟಾ ರೇಸ್ ಗುಂಪಿನವರಲ್ಲಿ ಒಬ್ಬನಾಗಿದ್ದ. ಅವರು ಅಂಡಮಾನ್ ಹಾಗೂ ನಿಕೋಬಾರ್ ದ್ವೀಪಗಳ ತೀರದಿಂದ ಬಹು ದೂರದಲ್ಲಿ ಮೀನಿನ ರಾಶಿಯ ಔತಣವನ್ನು ಸವಿಯುತ್ತಿದ್ದರು. ಅತ್ಯಂತ ರಮಣೀಯವಾದ ಹಿಂದೂ ಮಹಾಸಾಗರದ ನೀರಿನಲ್ಲಿ ಹೇಗೆ ಕುಣಿದಾಡಿದ್ದರು ಅವರು. ಮುಂದೆ ಒಂದು ಹಡಗನ್ನು ಯಾವಾಗ ಕಂಡನೋ ಪಿಶಿ ನೀರಿನಾಳಕ್ಕೆ ಥಟ್ಟನೆ ಧುಮುಕಿದ್ದ. ಅವನ ಗೆಳೆಯರೆಲ್ಲರೂ ಚದುರಿ ಹೋದರು. ದೊಡ್ಡದಾದ ನಿಲುವಂಗಿಯಂತಿದ್ದ ತನ್ನ ಈಜು ರೆಕ್ಕೆಗಳನ್ನು ಬಡಿಯುತ್ತಾ ಪಿಶಿ ಸುರಕ್ಷಿತ ಸ್ಥಳ ತಲುಪಲು ಪ್ರಯತ್ನಿಸಿದ. ಆದರೆ ಹತ್ತಿರದಲ್ಲೇ ಅತಿ ದೊಡ್ಡ ಗಾತ್ರದ ಮಿಂಚು ಮತ್ತು ಗುಡುಗಿನ ಶಬ್ದವಾಯಿತು. ಪಿಶಿ ತನ್ನೆಲ್ಲ ನಿಯಂತ್ರಣವನ್ನು ಕಳೆದುಕೊಂಡ. ಇಡೀ ಸಮುದ್ರವೇ ಅವನಿಗೆ ಕಾರ್ಗತ್ತಲಲ್ಲಿ ಮುಳುಗಿದಂತಾಯಿತು. ದೊಡ್ಡದಾದ ಅಲೆಯೊಂದು ಅವನನ್ನು ಸುತ್ತಿಕೊಂಡು ನೇರವಾಗಿ ಹಡಗಿನ ತಳಕ್ಕೆ ನೂಕಿತು. ಅವನ ಹೊಟ್ಟೆಯ ಮೇಲೆ ಒಂದು ಗಾಯ. ತಾನೇನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ತನ್ನ ಗೆಳೆಯರನ್ನು ಹುಡುಕಬೇಕಿತ್ತು. ಆದರೆ ಮೊದಲಿಗೆ ಅವನು ತನಗಾದ ಗಾಯಕ್ಕೆ ಉಪಚಾರ ಮಾಡಬೇಕಿತ್ತು. ತನಗೆ ಸಾಧ್ಯವಾದಷ್ಟು ಬೇಗ ಅವನು ತೀರದ ಕಡೆಗೆ ಈಜುತ್ತಾ ಹಾಗೂ ತೇಲುತ್ತಾ ಹೋದ. ಪಿಶಿಯ ಎದೆ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು. ಇಷ್ಟು ದೊಡ್ಡಕ್ಕೆ 10 ಮೀಟರ್ ಉದ್ದ ಮತ್ತು 900 ಕಿಲೋಗ್ರಾಂನಷ್ಟು ಭಾರವಾಗಿ ತಾನು ಇರಬಾರದಿತ್ತೆಂದು ಅವನಿಗೆ ಅನಿಸಿತು. ಅವನು ಆಸ್ಪತ್ರೆಗೆ ಹೋಗಬೇಕು, ಬೇಗ. ಅವನ ಜೀವ ಇದನ್ನೇ ಅವಲಂಬಿಸಿದೆ. ಆಗ ಅವನಿಗೆ ತೀರದಲ್ಲಿನ ದೀಪಸ್ತಂಭ ಕಂಡಿತು. ಅವನು ಸಂತೋಷದಿಂದ ಕುಣಿದಾಡಿದ. ಪಿಶಿ ಆಸ್ಪತ್ರೆ ತಲುಪಿದ್ದ. ನೈಸರ್ಗಿಕ ಆಸ್ಪತ್ರೆ. ಕೂಡಲೇ ಅವನ ಸುತ್ತ ಮೀನುಗಳ ಅತಿ ದೊಡ್ಡ ಗುಂಪೊಂದು ತೇಲಿ ಬಂತು. ಬೇರೆ ಸಮಯದಲ್ಲಿ ಅವನು ಕಬಳಿಸುತ್ತಿದ್ದ ಅವೇ ಮೀನುಗಳು ಈಗ ಅವನ ದಾದಿಯರು. ಅವನ ಹೊಟ್ಟೆಯಲ್ಲಿ ಆಗಿದ್ದ ಆಳವಾದ ಗಾಯವನ್ನು ಅವು ಶುಚಿ ಮಾಡಿದವು. ಶುಚಿಗೊಳಿಸುವ ಮೀನು ಹರಿದು ಹೋಗಿದ್ದ ಚರ್ಮದ ತುಣುಕುಗಳನ್ನು ನಿಧಾನವಾಗಿ ತಿನ್ನಲು ತೊಡಗಿತು. ಶೀಘ್ರವಾಗಿ ಪಿಶಿಗೆ ಬಹಳ ಆರಾಮವೆನಿಸಿತು. 5,000 ಜಲಚರ ತಳಿಗಳನ್ನು ಹೊಂದಿರುವ ಹಿಂದೂ ಮಹಾಸಾಗರ ಅವನಿಗೆ ಬಹಳ ಇಷ್ಟ. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.